ನಮಸ್ಕಾರ ಸ್ನೇಹಿತರೆ, SK ಇನ್ಫೋ ಹಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಇಂದು ಸುಮಾರು 12ರಿಂದ 13 ಲಕ್ಷದಲ್ಲಿ ನಿರ್ಮಿಸಿರುವ ಒಂದು ಮನೆಯನ್ನು ಹೋಮ್ ಟೂರ್ ಮಾಡಲಿದ್ದೇನೆ. ಬನ್ನಿ ಯಾವ ರೀತಿ ಅದರ ವಿನ್ಯಾಸ ಇದೆ ಎಂಬುದನ್ನು ನೋಡೋಣ. ಮೊದಲನೇದಾಗಿ ಎಂಟ್ರೆನ್ಸಲ್ಲಿ ನಿಮಗೆ ಮೆಟ್ಟಿಲು ಮತ್ತು ಸಿಟ್ಔಟ್ ಪ್ರದೇಶ ಏನಿದೆ, ಈ ಪ್ರದೇಶಕ್ಕೆ ಗ್ರಾನೈಟ್ ಅನ್ನು ಯೂಸ್ ಮಾಡಿರುವುದು ಕಂಡುಬರುತ್ತದೆ. ನೀವು ಗ್ರಾನೈಟ್ನ ವಿನ್ಯಾಸ ಮತ್ತು ಬಣ್ಣವನ್ನು ಇಲ್ಲಿ ನೋಡಬಹುದು. ಇನ್ನು ಇಲ್ಲಿಯ ಕಂಬವನ್ನು ನೋಡುವುದಾದರೆ, ಕಂಬಕ್ಕೆ ಒಂದು ವಿಶೇಷ ರಚನೆಯನ್ನು ಕೊಟ್ಟಿರುವಂಥದ್ದು. ಕಲ್ಲಿನಿಂದಲೇ ತಯಾರಿಸಿದಂತಹ ಒಂದು ವಿಶೇಷ ಕಂಬವನ್ನು ಮಾಡಿರುವಂಥದ್ದು ಮತ್ತು ಇದಕ್ಕೆ ಪಾಲಿಶ್ ರೀತಿಯಲ್ಲಿ ಕೊಟ್ಟಿರುವಂಥದ್ದು. ತುಂಬ ಚೆನ್ನಾಗಿ ಕಾಣುತ್ತದೆ ಇದು ಮನೆಗೆ. ಇನ್ನು ಈ ಸಿಟ್ಔಟ್ ಏರಿಯಾವನ್ನು ನೀವು ನೋಡುವುದಾದರೆ, ಸಿಟ್ಔಟ್ ಏರಿಯಾದಲ್ಲಿ ಗ್ರಾನೈಟನ್ನು ಉಪಯೋಗಿಸಿ ಕುಳಿತುಕೊಳ್ಳಲು ಒಂದು ಪ್ರದೇಶವನ್ನು ಮಾಡಿರುವಂಥದ್ದು. ಅದೇ ರೀತಿ ಮನೆಯ ಸಿಟ್ಔಟ್ ಏರಿಯಾದಲ್ಲಿ ಮೇಲ್ಭಾಗಕ್ಕೆ ಹೆಚ್ಚಾಗಿ POPಯನ್ನು ಬಳಸಿರುವುದಿಲ್ಲ, ಸಿಂಪಲ್ ಆಗಿ ಮಾಡಿರುತ್ತಾರೆ. ಇದರಿಂದ ಸ್ವಲ್ಪ ಖರ್ಚನ್ನು ಉಳಿತಾಯ ಮಾಡಬಹುದು ಎಂದು ಹೇಳಬಹುದು. ನಂತರ ಮನೆಯ ಎದುರಿಗೆ ಸಿಮೆಂಟ್ನಿಂದಲೇ ಮರದ ರೀತಿಯ ವಿಶೇಷ ವಿನ್ಯಾಸವನ್ನು ಮತ್ತು ಬಣ್ಣವನ್ನು ಕೊಟ್ಟಿರುವಂಥದ್ದು. ಇನ್ನು ಮನೆಯ ಒಳಗೆ ಪ್ರವೇಶಿಸಿದಾಗ ಬಲಬದಿಗೆ ನಮಗೆ ಮೊದಲನೆಯ ಕೋಣೆ ಸಿಗುವಂಥದ್ದು. ಇಲ್ಲಿ ಮೇಲೆ ಮೆಟ್ಟಿಲು ಈ ಪ್ರದೇಶದಲ್ಲಿ ಕೊಟ್ಟಿರುವ ಕಾರಣ, ಈ ಪ್ರದೇಶ ಬಳಕೆಯಾಗದೆ ಉಳಿಯುವ ಸಾಧ್ಯತೆ ಹೆಚ್ಚಿರುವ ಕಾರಣ ಈ ಪ್ರದೇಶವನ್ನು ಬಳಕೆ ಮಾಡಲು ಸ್ವಲ್ಪ ಆಲೋಚನೆಯ ಅಗತ್ಯ ಇರುತ್ತದೆ. ಈ ಕೋಣೆಯನ್ನು ನೀವು ಗಮನಿಸಬಹುದು, ಒಂದು ಕಲರ್ ಕಾಂಬಿನೇಷನ್ ಕೊಟ್ಟಿರುವಂಥದ್ದು, ನೀಲಿ ಮತ್ತು ಬಿಳಿ ಬಣ್ಣದಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣುತ್ತದೆ ಇದು ಒಂದು ರೂಮ್ಗೆ. ಇಲ್ಲಿ ನೆಲಕ್ಕೂ ಅಷ್ಟೇ ಗ್ರಾನೈಟನ್ನು ಉಪಯೋಗಿಸಿರುವಂಥದ್ದು. ಇನ್ನು ಮೇಲ್ಭಾಗವನ್ನು ಗಮನಿಸಿದಾಗ ಇಲ್ಲಿ ಏನಾದರೂ ವಸ್ತುಗಳನ್ನು ಇಡಲು ಸ್ವಲ್ಪ ಪ್ರದೇಶವನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಕೂಡ ಅಷ್ಟೇ ಹೆಚ್ಚಾಗಿ POP ಬಳಕೆ ನಿಮಗೆ ಇಲ್ಲಿ ಕಂಡುಬರುವುದಿಲ್ಲ. ಮುಂದಕ್ಕೆ ನೀವು ಎರಡನೆಯ ಕೋಣೆಯನ್ನು ನೋಡಬಹುದು. ಇಲ್ಲಿ ಎದುರು ಭಾಗದಿಂದ ನೋಡಿದರೆ ಎಡಭಾಗಕ್ಕೆ ಬರ್ತದೆ ಇದು. ಇಲ್ಲಿ ಸ್ವಲ್ಪ ಸಿಂಪಲ್ ಆಗಿಯೇ ಸ್ವಲ್ಪ ಬಾಗಿಲನ್ನು ಕೊಟ್ಟಿರುವಂಥದ್ದು. ಬಾಗಿಲಿನ ವಿನ್ಯಾಸವನ್ನು ನೀವು ಗಮನಿಸಬಹುದು. ಇಲ್ಲಿ ಒಳ್ಳೆ ಸ್ಪೇಷಿಯಸ್ ಆಗಿದೆ ಈ ರೂಮ್ ಕೂಡ. ಗಮನಿಸಿರುವಾಗ ಇಲ್ಲಿ ಕಾಂಬಿನೇಷನ್ ಕಲರ್ ಸ್ವಲ್ಪ ಲೈಟ್ ಕ್ರೀಮ್ ಮತ್ತು ವೈಟ್ ಕೊಟ್ಟಿರುವಂಥದ್ದು. ಆನಂತರ ಒಂದು ಕಪಾಟು ಮತ್ತು ಸ್ವಲ್ಪ ಮೇಲ್ಭಾಗದಲ್ಲಿ ಏನಾದರೂ ಇಡಲಿಕ್ಕೆ ಇಲ್ಲಿ ಕೂಡ ಸ್ವಲ್ಪ ಸ್ಪೇಸನ್ನು ಕೊಟ್ಟಿರುವಂಥದ್ದು. ಮುಂದಕ್ಕೆ ಇನ್ನೊಂದು ರೂಮ್ ಇದೆ, ಇಲ್ಲೇ ಹತ್ತಿರದಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ರೂಮ್ ಕೂಡ ಅಷ್ಟೇ ನೀಲಿ ಮತ್ತು ಬಿಳಿ ಬಣ್ಣದಲ್ಲಿ ಕಲರ್ ಕಾಂಬಿನೇಷನ್ ಕೊಟ್ಟಿರುವಂಥದ್ದು. ಇದು ಕೂಡ ಒಳ್ಳೆ ಸ್ಪೇಷಿಯಸ್ ಆಗಿದೆ, ಒಳ್ಳೆ ಜಾಗ ಇದೆ ಇದರಲ್ಲಿ. 2 ಕಿಟಕಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಮುಂದಕ್ಕೆ ದೇವರ ಕೋಣೆಯನ್ನು ಮನೆಯ ಎದುರಿನ ಬಾಗಿಲಿಗೆ ನೇರವಾಗಿ ಕೊಟ್ಟಿರುವಂಥದ್ದು. ಚಿಕ್ಕದಾಗಿ ಸ್ವಲ್ಪ ಚೊಕ್ಕದಾಗಿ ಮಾಡಿರುತ್ತಾರೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆಂಬಿಯಂಟ್ ಲೈಟ್ ಹಾಕಿದ್ದಾರೆ ಇಲ್ಲಿಗೆ. ಕಿಟಕಿಗೆ ಓಂ ಅಂತ ಡಿಸೈನ್ ಕೊಟ್ಟಿರುವಂಥದ್ದು ಇಲ್ಲಿಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದು. ಇನ್ನು ಇಲ್ಲಿ ಬಲಬದಿಗೆ ನಿಮಗೆ ಕಿಚನ್ ಸಿಗುವಂಥದ್ದು. ಕಿಚನ್ ಸಣ್ಣದಾಗಿ ಸ್ವಲ್ಪ ಇಲ್ಲಿ ಕೊಟ್ಟಿರುವಂಥದ್ದು, ನಾರ್ಮಲ್ ಅಡಿಗೆ ಮಾಡಲಿಕ್ಕೆ. ಸ್ವಲ್ಪ ವಾಶಿಗೆ ಸ್ವಲ್ಪ ಜಾಗ ಕೂಡ ಕೊಟ್ಟಿರುವಂಥದ್ದು. ಇಲ್ಲಿ ಗ್ಯಾಸ್ ಸ್ಟವ್ ಮುಂತಾದವುಗಳನ್ನು ಇಲ್ಲಿ ಇಡುವಂಥದ್ದು. ಮುಂದಕ್ಕೆ ಕಿಚನ್ ಏರಿಯಾ ಸ್ವಲ್ಪ ಇನ್ನೂ ಹೆಚ್ಚಾಗಿ ಆ ಕಡೆ ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ನೋಡುವ ಯಾವ ರೀತಿ ಇದೆ ಎಂದು. ಅಲ್ಲಿ ಕಟ್ಟಿಗೆ ಉಪಯೋಗಿಸಿ ಕೂಡ ಅಡಿಗೆ ಮಾಡಲಿಕ್ಕೆ ಸ್ವಲ್ಪ ಸ್ಪೇಸ್ ಕೊಟ್ಟಿರುವಂಥದ್ದು. ನಂತರ ಕಿಚನ್ಗೆ ಸಂಬಂಧಪಟ್ಟ ಐಟಮ್ಸ್ ಇಡಲಿಕ್ಕೆ ಕೂಡ ಇಲ್ಲಿ ಸ್ಪೇಸ್ ಕೊಟ್ಟಿರುವಂಥದ್ದು ನೀವು ಕಾಣಬಹುದು. ನಾನ್ ವೆಜ್ ಎಲ್ಲ ಮಾಡಲಿಕ್ಕೆ ಇಲ್ಲಿ ಸ್ವಲ್ಪ ಒಳ್ಳೆಯ ಸ್ಪೇಸ್ ಕೊಟ್ಟಿರುವಂಥದ್ದು. ಇನ್ನು ಮೇಲೆ ಕೂಡ ಅಷ್ಟೇ ಕಿಚನ್ಗೆ ಸಂಬಂಧಪಟ್ಟ ಐಟಮ್ಸ್ ಏನೆಲ್ಲ ಇದೆ ಅದನ್ನೆಲ್ಲ ಇಡಲಿಕ್ಕೆ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ ಇಲ್ಲಿ. ಇನ್ನು ಮುಂದಕ್ಕೆ ಹೋಗ್ತಾ ಬಂದರೆ
ಇಲ್ಲಿ ಮೇಲ್ಭಾಗ ಈ ಮನೆಯ 2ನೇಯ ಮಹಡಿ ಅಥವಾ ಕೆಲವು ಕಡೆ 1ನೇ ಮಹಡಿ ಅಂತ ಹೇಳ್ತಾರೆ, ಅಲ್ಲಿಗೆ ಹೋಗುವಂಥದ್ದು. ಮೆಟ್ಟಿಲು ಸ್ವಲ್ಪ ಚೆನ್ನಾಗಿ ಕೊಟ್ಟಿರುವಂಥದ್ದು. ಇಲ್ಲಿ ಕೂಡ ಗ್ರಾನೈಟನ್ನೇ ಉಪಯೋಗಿಸಿರುವಂಥದ್ದು. ಮೇಲ್ಭಾಗದಲ್ಲಿ ಈ ರೀತಿ ಸ್ವಲ್ಪ ನಿಮಗೆ ಸ್ಪೇಸ್ ಕಾಣಲಿಕ್ಕೆ ಸಿಗ್ತದೆ. ಇಲ್ಲಿ ಸ್ವಲ್ಪ ಹೊರಗೆ ಹೋಗಲಿಕ್ಕೆ ಒಂದು 2 ಬಾಗಿಲು ಕೊಟ್ಟಿರುವಂಥದ್ದು, ಪ್ಲಸ್ ಇಲ್ಲಿ ಸ್ವಲ್ಪ ಓಪನ್ ಏರಿಯಾ ಕೊಟ್ಟಿದ್ದಾರೆ ಹೊರಗೆ. ಅಲ್ಲಿ ಈ ರೀತಿ ಡಿಸೈನ್ ಕೊಟ್ಟಿರುವಂಥದ್ದು ಕೂಡ ನೀವು ಇಲ್ಲಿ ಕಾಣ್ಬೋದು. ಇಲ್ಲಿ ಕಿಟಕಿಯ ಬದಲು ಈ ರೀತಿ ಒಂದು ಡಿಸೈನ್ ಕೊಟ್ಟಿರುವಂಥದ್ದು ತುಂಬ ಚೆನ್ನಾಗಿ ಕಾಣ್ತದೆ ಕೂಡ ಇದು ಮನೆಗೆ. ಇಲ್ಲಿ ಒಂದು ಬಾತ್ರೂಮ್ ಕೊಟ್ಟಿರುವಂಥದ್ದು. ಈ ಕಡೆ ಬಂದರೆ ಇಲ್ಲಿ ಓಪನ್ ಏರಿಯಾ, ಸ್ವಲ್ಪ ಸಂಜೆ ಹೊತ್ತಿಗೆ ಟೀ ಎಲ್ಲ ಕುಡಿಲಿಕ್ಕೆ ಸ್ವಲ್ಪ ಒಳ್ಳೆಯ ಪ್ರದೇಶ ಅಂತಲೇ ಹೇಳ್ಬೋದು. ಓಕೆ ಗೆಳೆಯರೆ, ಹೇಗಿತ್ತು ಕಡಿಮೆ ಖರ್ಚಿನಲ್ಲಿ ನಿರ್ಮಿಸಿದಂತಹ ಒಂದು ಅದ್ಭುತವಾದ ಮನೆಯ ಹೋಮ್ ಟೂರ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ, ಹಾಗೂ ಈ ಮನೆಯ ಬಗ್ಗೆ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ನನಗೆ ತಿಳಿಸಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.